ನಮಸ್ಕಾರ ವೀಕ್ಷಕರೇ, ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಗೋಚಾರದಲ್ಲಿ ಶನೇಶ್ವರನ ಪ್ರಭಾವ ಹೆಚ್ಚಾದಾಗ ನಮ್ಮ ವೃತ್ತಿಯಲ್ಲಿ ಅನಾನುಕೂಲತೆ ಉಂಟಾಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಸಾಕಷ್ಟು ರೀತಿಯಾದಂತಹ ನೋವುಗಳನ್ನು ಅನುಭವಿಸ್ತಕ್ಕಂಥದ್ದು, ಮಿತ್ರರಿಂದ ದೂರ ಆಗ್ತಕ್ಕಂಥದ್ದಾಗಿರ್ಬೋದು, ಬಂಧು ಬಳಗದಿಂದ ದೂರ ಆಗ್ತಕ್ಕಂಥದ್ದು, ಈ ಥರದ ಒಂದು ಶನೇಶ್ವರನ ಪ್ರಭಾವದಿಂದ ಈ ಥರದ ಒಂದು ಸಮಸ್ಯೆಯನ್ನು ನಾವು ಅನುಭವಿಸಬೇಕಾಗ್ತದೆ. ಈ ಎಲ್ಲದಕ್ಕೂ ಕೂಡ ಪರಿಹಾರವಾಗಿ ಸಿದ್ಧಿ ಹನುಮಾನ್ ಚಾಲಿಸ, ವಿಶೇಷವಾದ ತುಳಸಿದಾಸರು ರಚನೆ ಮಾಡಿರ್ತಕ್ಕಂಥ ಈ ಹನುಮಾನ್ ಚಾಲಿಸ ಯಂತ್ರ ಸಾಕಷ್ಟು ಪ್ರಭಾವಶಾಲಿ ಆಗಿರ್ತಕ್ಕಂಥದ್ದು. ಈ ಯಂತ್ರವನ್ನು ತಾವು ಧರಿಸ್ಕೊಳ್ಳೋದ್ರ ಮುಖಾಂತರ ತಾವು ಶನೇಶ್ವರನ ದೃಷ್ಟಿಯಿಂದ ವಿಮುಕ್ತರಾಗಬಹುದು ಅಂತ ಹೇಳ್ತಾ, ಬನ್ನಿ ಮಾರ್ಚ್ ತಿಂಗಳ ಮಿಥುನ ರಾಶಿಯ ರಾಶಿ ಭವಿಷ್ಯ ಹೇಗಿದೆ ಅಂತ ನಮ್ಮ ಕರ್ನಾಟಕದ ಖ್ಯಾತ ಜ್ಯೋತಿಷಿಗಳು ಹಾಗೂ ವಾಸ್ತುಶಾಸ್ತ್ರ ತಜ್ಞರಾಗಿರ್ತಕ್ಕಂಥ ಶ್ರೀಯುತ ವಾಸ್ತುಗುರು ಗಿರೀಶ್ ಗುರೂಜಿಯವರಿದ್ದಾರೆ. ವೀಕ್ಷಕರೇ, ನಿಮ್ಮ ಯಾವುದೇ ಸಮಸ್ಯೆಗಳಿರಲಿ, ಆ ಎಲ್ಲ ಸಮಸ್ಯೆಗಳಿಗೆ ಪ್ರತಿ ಮಂಗಳವಾರ ಹಾಗೂ ಬುಧವಾರ ಗುರೂಜಿಯವರನ್ನು ಉಚಿತ ಭೇಟಿ ಆಗೋದ್ರ ಮುಖಾಂತರ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಅದಲ್ಲದೆ ಕೂಡ ಕೆಳಗಡೆ ಕಾಣಿಸ್ತಾ ಇರ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರವಾಗಿ ಕೂಡ ತಾವು ಗುರೂಜಿಯವರೊಂದಿಗೆ ನೇರವಾಗಿ ಮಾತನಾಡಬಹುದು ಅಂತ ಹೇಳ್ತಾ, ಬನ್ನಿ ಮಿಥುನ ರಾಶಿಯ ಮಾರ್ಚ್ ತಿಂಗಳ ರಾಶಿ ಭವಿಷ್ಯ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನಮಸ್ತೆ ಗುರೂಜಿ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಮಿಥುನ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಯಾವ ರೀತಿಯ ಫಲ ಇದೆ ಅಂತ ನೋಡೋಣ. ಒಟ್ಟಾರೆ ಮಾರ್ಚ್ ತಿಂಗಳಲ್ಲಿ ಎಲ್ಲ ರಾಶಿಗಳು ಕೂಡ 8 ಗ್ರಹಗಳ ಬದಲಾವಣೆ ಇದೆ. ಇದರಿಂದಾಗಿ ಯಾವ ರೀತಿಯ ಫಲಾಫಲಗಳನ್ನು ನಾವಿಲ್ಲಿ ನಿರೀಕ್ಷೆ ಮಾಡ್ಬೋದು ಅಂತ ನೋಡೋಣ. ಮಿಥುನ ರಾಶಿಗೂ ಕೂಡ ನಾವು ರವಿಯಿಂದ ನೋಡೋದಾದರೆ, ರವಿ ನೋಡಿ ನಿಮ್ಮ ರಾಶಿಗೆ 9ನೇ ಸ್ಥಾನದಲ್ಲಿ ಸ್ಥಿತರಾಗಿದ್ದಾರೆ. ರವಿ 9ಮ ಸ್ಥಾನದಲ್ಲಿ ಯಾವ ರೀತಿ ಫಲ ಕೊಡ್ತಾನೆ ರವಿ? ಗೋಚಾರದಲ್ಲಿ ನೋಡೋದಾದರೆ ರವಿಯ ಸ್ಥಾನ 9ನೇ ಸ್ಥಾನದಲ್ಲಿ ಬಂದಾಗ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ. ಏನಾಗುತ್ತೆ ಅಂದರೆ ನೋಡಿ, ನಿಮ್ಮಲ್ಲಿ ಕುಟುಂಬದಲ್ಲಿ ಮತ್ತು ನಿಮ್ಮ ಮಾತಿನ ಮೇಲೆ ಕಂಟ್ರೋಲ್ ಇಡಬೇಕು. ಇಲ್ಲಾಂತಂದರೆ ಏನಾಗುತ್ತೆ, ನಿಮ್ಮ ತಂದೆಯ ಜೊತೆಗೆ ಮತ್ತು ಇಲ್ಲ ಮನೆಯಲ್ಲಿ ಇರುವಂಥ ಹಿರಿಯರ ಜೊತೆಗೆ ವಾದ ವಿವಾದಗಳಾಗುವುದು, ಇಲ್ಲ ಗುರುಗಳ ಬಗ್ಗೆ ಒಂದು ನಂಬಿಕೆ ಅಪನಂಬಿಕೆ ಬರುವುದು, ಗುರುಗಳ ಜೊತೆಗೆ ವಾದ ವಿವಾದಗಳಾಗುವುದು. ನಿಮ್ಮ ಯಾರಾದರೂ ವಿದ್ಯಾರ್ಥಿಗಳಿದ್ರೆ ಅವರ ಟೀಚರ್ಸ್ ಜೊತೆಗೆ ವಾದ ವಿವಾದಗಳು ಮಾಡುವ ಸಾಧ್ಯತೆ ಇರುತ್ತೆ. ಅದರಿಂದಾಗಿ ಏನಾಗುತ್ತೆ, ಸ್ವಲ್ಪ ನಿಮಗೆ ಮಾನಹಾನಿ ಆಗುವ ಸಾಧ್ಯತೆ ಇರುತ್ತೆ. ಜೊತೆಗೆ ಮಿತ್ರರೊಡನೆ, ಸಂಬಂಧಿಕರೊಡನೆ ಮತ್ತು ನಿಮ್ಮ ಸಹೋದ್ಯೋಗಿಗಳ ಜೊತೆಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇಲ್ಲ ಅಂದರೆ ನಿಮಗೆ ಅಗೌರವವನ್ನು ಸೂಚಿಸಿದಂಗೆ ಆಗುತ್ತೆ ಅವರಿಗೆ ಸ್ವಲ್ಪ. ಹಾಗಾಗಿ 9ಮ ಸ್ಥಾನದಲ್ಲಿ ರವಿ ಬಂದಾಗ ನಿಮ್ಮ ಕೀರ್ತಿ ಯಶಸ್ಸಿಗೆ ಸ್ವಲ್ಪ ಕುಂದು ಕೊರತೆಗಳು ಬರುವ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ಏನಾಗುತ್ತೆ ಅಂದರೆ, ನಿಮಗೆ ಸಡನ್ನಾಗಿ ಯಾವುದೋ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ತಂದೆಯ ಸಹಕಾರ ಸಿಗದೇ ಇರ್ಬೋದು. ಅವರಿಂದಾಗಿ ಸ್ವಲ್ಪ ನೀವು ನಷ್ಟವನ್ನು ಅನುಭವಿಸುವ ಸಾಧ್ಯತೆ ಕೂಡ ನಾವಿಲ್ಲಿ ರವಿ 9ಮದಲ್ಲಿದ್ದಾಗ ನಿರೀಕ್ಷೆ ಮಾಡ್ಬೋದು. ಜೊತೆಗೆ ರವಿ ನಿಮ್ಮ ರಾಶಿಗೆ 3ಯ ಸ್ಥಾನಾಧಿಪತಿಯಾಗಿ ನಿಮ್ಮ ಸಂಬಂಧಿಕರು ಮತ್ತು ನಿಮ್ಮ ಸಹೋದರ ಅಂದರೆ ಚಿಕ್ಕವರು ಏನಿರ್ತಾರಲ್ಲ ಅವ್ರ ಜೊತೆಗೆ ಸ್ವಲ್ಪ ವಾದ ವಿವಾದಗಳು ಮತ್ತು ಮನಸ್ತಾಪಗಳು ಕೂಡ ಇಲ್ಲಿ 15ನೇ ತಾರೀಕಿನವರೆಗೂ ನಾವಿಲ್ಲಿ ನಿರೀಕ್ಷೆ ಮಾಡುವ ಸಾಧ್ಯತೆ ಇರುತ್ತೆ. ನೀವು ಬಳಸುವಂಥ ಗ್ಯಾಜೆಟ್ಸು, ಮೊಬೈಲ್ಸು, ಇಂಟರ್ನೆಟ್ಟು ಅದರಿಂದಾಗಿ ನೀವು ಏನು ಮಾಡಬೇಕು, ಅದನ್ನು ಕರೆಕ್ಟಾಗಿ ಬಳಕೆ ಮಾಡ್ಬೇಕು. ಇಲ್ಲ ಅಂದರೆ ನಿಮಗೆ ಅದರಿಂದಾಗಿಯೂ ಕೂಡ ನೀವು ಬರುವಂಥ ಟ್ವೀಟ್ಸ್ ಆಗಲಿ, ನೀವು ಮಾಡುವಂಥ ಒಂದು ಕಮೆಂಟ್ಸ್ ಆಗಲಿ, ಅದರಿಂದ ಕೂಡ ನಿಮಗೆ ಒಂದು ಅವಮಾನಕರವಾದ ಒಂದು ರಿಪ್ಲೈ ಬರುವಂಥ ಸಾಧ್ಯತೆ ಇರುತ್ತೆ. ಇದರ ಮೇಲೆ ಸ್ವಲ್ಪ ಗಮನ ಇರಬೇಕು. 9ಮದಲ್ಲಿದ್ದಾಗ ದೇವರ ಬಗ್ಗೆ ಸ್ವಲ್ಪ ಧ್ಯಾನ ಮಾಡಿ, ದೇವರ ಬಗ್ಗೆ ಸ್ವಲ್ಪ ಪ್ರೇರಣೆ ತಗೊಳ್ಳಿ. ದೇವಸ್ಥಾನಕ್ಕೆ ಹೋಗಿ ಬರ್ತಾ ಬಂದರೆ ಸ್ವಲ್ಪ ಈ ರೀತಿಯ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗುತ್ತೆ. 15ನೇ ತಾರೀಕಿನವರೆಗೂ ಈ ರೀತಿಯ ಫಲವನ್ನು ನಾವಿಲ್ಲಿ ನಿರೀಕ್ಷೆ ಮಾಡ್ಬೋದು. ಯಾರ್ಯಾರು ಸರ್ಕಾರ ಸಂಬಂಧಿತ ಕೆಲಸ ಕಾರ್ಯಗಳಲ್ಲಿದ್ದಾರೆ ಅವರ ಪ್ರಮೋಷನಲ್ಲಿ ಸ್ವಲ್ಪ ವಿಳಂಬಗಳಾಗೋದು, ಸರ್ಕಾರ ಸಂಬಂಧಿತ ಕೆಲಸ ಕಾರ್ಯಗಳೆಲ್ಲ ಹಿನ್ನಡೆ ಆಗೋದು, ಅದರ ಸಹಾಯ ಸಿಗದೇ ಇರೋದು, ಸರ್ಕಾರದಿಂದ ಸ್ವಲ್ಪ ಪೆನಾಲ್ಟಿ ಬರುವಂಥ ಸಾಧ್ಯತೆ ಇರುತ್ತೆ. ಯಾವುದೇ ಒಂದು ಕೋರ್ಟ್ ಕಚೇರಿ ಕೇಸ್ಗಳಲ್ಲಿ ನೀವು ವಾದ ವಿವಾದಗಳಲ್ಲಿ ನಿಮಗೆ ಅಲ್ಲಿನೂ ಕೂಡ ಅವಮಾನ ಆಗುವ ಸಾಧ್ಯತೆ ಇರುತ್ತೆ. ಸ್ವಲ್ಪ ರವಿಯ ಸ್ಥಾನ ನಿಮಗೆ 15ನೇ ತಾರೀಕು 9ಮದಲ್ಲಿರೋದ್ರಿಂದ ಸ್ವಲ್ಪ ಈ ರೀತಿಯ ವ್ಯತಿರಿಕ್ತ ಪರಿಣಾಮಗಳನ್ನು ನೀವು ನಿರೀಕ್ಷಣೆ ಮಾಡ್ಬೋದು. ಯಾವಾಗ ರವಿಯ ಸ್ಥಾನ ಪರಿವರ್ತನೆ ಆಗುತ್ತೆ, 15ನೇ ತಾರೀಕಿನ ನಂತರ ದಶಮಕ್ಕೆ ಹೋಗ್ತಾರೆ. ನೀವು ದಶಮಕ್ಕೆ ರವಿ ಹೋದಾಗ ನಿಮ್ಗೆ ಏನಾಗುತ್ತೆ ಅಂದರೆ, ಎಲ್ಲ ನಿಂತ ಕೆಲಸ ಕಾರ್ಯಗಳೆಲ್ಲ ಒಂದೊಂದಾಗೆಲ್ಲ ಹೋಗ್ತಾ ಬರುತ್ತೆ. ನಿಮಗೆ ನೋಡಿ ಎಲ್ಲರೂ ಸಹಕಾರ ಸಿಗುತ್ತೆ. ಅದಕ್ಕೆ 15ನೇ ತಾರೀಕಿನ ಸ್ವಲ್ಪ ಪೇಷನ್ಸ್ಲಿಂದ ಇರಬೇಕು. ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ನಿಮ್ಮ ವಾಣಿ ತುಂಬ ಚೆನ್ನಾಗಿರುತ್ತೆ. ನಿಮಗೆ ನೋಡಿ, ನಿಮ್ಮ ಸಹೋದ್ಯೋಗಿಗಳಿರ್ಬೋದು, ಸೇವಕರಿರ್ಬೋದು, ನಿಮ್ಮ ಜೊತೆ ಕೆಲಸ ಮಾಡೋರಿರ್ಬೋದು, ನಿಮ್ಮ ಬರವಣಿಗೆ ಯಾರ್ಯಾರು ಪತ್ರಕರ್ತರಿರ್ತಾರೆ, ಯಾರ ಮಾಧ್ಯಮದಲ್ಲಿರ್ತಾರೆ, ಯಾರು ಈ ಮೀಡಿಯಾ ಹೌಸಲ್ಲಿ ಇರ್ತಾರೆ, ಅಂದರೆ ಮಾರ್ಕೆಟಿಂಗ್ ಏಜೆನ್ಸಿ ಯಾರು ರನ್ ಮಾಡ್ತಿರ್ತಾರೆ, ಅಂಥವ್ರಿಗೆಲ್ಲ ತುಂಬ ಉತ್ತಮವಾದ ಫಲವನ್ನು ಮತ್ತು ಅವರಿಂದ ಸ್ವಲ್ಪ ಲಾಭವಾದ ಮಟ್ಟವನ್ನು ಕೂಡ ನೀವು ಇಲ್ಲಿ ವೃದ್ಧಿ ಆಗುತ್ತೆ. ನಿಮ್ಮ ವೃತ್ತಿಯಲ್ಲಿ ಆಗುವುದಿಲ್ಲ, ನಮ್ಮ ಜಾಬ್ದಲ್ಲಿ ಆಗುವುದಿಲ್ಲ, ಅಂದರೆ ನೀವು ವ್ಯವಹಾರ ಮಾಡ್ತಿದ್ರೆ, ನೀವು ಸ್ವಂತ ವ್ಯವಹಾರ ಮಾಡ್ತಿದ್ರೆ ಅದರಲ್ಲೂ ಕೂಡ ಒಂದು
ಹೆಸರು ಕೀರ್ತಿ ಯಶಸ್ಸನ್ನು ನೀವು ನಿರೀಕ್ಷಣೆ ಮಾಡೋ ಸ್ವಲ್ಪ ವೃದ್ಧಿ ಆಗುತ್ತೆ. ನಿಮ್ಮ ಕಸ್ಟಮರ್ ಬೇಸ್ ಕೂಡ ವೃದ್ಧಿ ಆಗುತ್ತೆ, ನಿಮ್ಮ ಟ್ಯಾಲೆಂಟ್ ವೃದ್ಧಿ ಆಗುತ್ತೆ, ಮತ್ತು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಚೆನ್ನಾಗಿರೋದ್ರಿಂದ ಎಲ್ಲ ಕೆಲಸ ಕಾರ್ಯಗಳೆಲ್ಲ ಯಶಸ್ವಿಯನ್ನು ನೀವು ನೋಡುವ ಸಾಧ್ಯತೆ ಇರುತ್ತೆ. ಸರ್ಕಾರ ಸಂಬಂಧಿತ ಕೆಲಸ ಕಾರ್ಯಗಳಲ್ಲೂ ಕೂಡ ನೀವು ಎಲ್ಲ ರೀತಿಯ ಯಾರ್ಯಾರು ರಾಜಕಾರಣಿಗಳಿರ್ತಾರೆ ಅವರಿಗೂ ಕೂಡ 15ನೇ ತಾರೀಕಿನ ನಂತರ ಅವರ ವಾಣಿ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಅವ್ರಿಗೆ ಫಾಲೋವರ್ಸ್ ಏನಿರ್ತಾರೆ, ಫ್ಯಾನ್ ಫಾಲೋವರ್ಸ್, ದೊಡ್ಡ ದೊಡ್ಡ ಸಮೂಹಗಳನ್ನು ಈಗ ಅವ್ರು ಅಡ್ವೈಸ್ ಮಾಡ್ತಿರ್ತಾರೆ, ಅಂದರೆ ಈಗ ಅಡ್ರೆಸ್ ಮಾಡ್ತಿರ್ತಾರೆ, ಎಲೆಕ್ಷನ್ ಹತ್ರ ಬೇರೆ ಬರ್ತಾ ಇದೆ, ಆ ಕ್ಯಾಂಪೇನಲ್ಲಿ ಇವರು ತುಂಬ ಉತ್ತಮವಾದ ಪ್ರದರ್ಶನ 15ನೇ ತಾರೀಕಿನ ನಂತರ ಮಾಡುವಂಥ ಸಾಧ್ಯತೆ ಇರುತ್ತೆ. ಅವರ ಮಾತಿಗೆ ಆವಾಗ ಜನರು ಬೆಲೆಯನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ರಾಜಕಾರಣಿಗಳು ಬರುವಂಥ ಏನು ತಿಂಗಳಿದೆಯಲ್ಲ ಅದನ್ನು ಸ್ವಲ್ಪ 15ನೇ ತಾರೀಕಿಗೆ 15ನೇ ತಾರೀಕು ನಂತರ ಸ್ವಲ್ಪ ಶುಭ ಒಂದು ನಾವಿಲ್ಲಿ ನಿರೀಕ್ಷಣೆ ಮಾಡ್ಬೋದು. ಜೊತೆಗೆ ಬುಧನ ಸ್ಥಾನದ ನೋಡೋದ್ರೆ ಅಂದರೆ ಬುಧ ಈ ಮಿಥುನ ರಾಶಿಗೆ ರಾಶಾಧಿಪತಿ ಮತ್ತು ಅವನು ಕುಟುಂಬಾಧಿಪತಿ, ಚತುರ್ಥಾಧಿಪತಿ. ಅವನು ದಶಮ ಸ್ಥಾನದಲ್ಲಿದ್ದಾನೆ. ಗೋಚಾರದಲ್ಲಿ ದಶಮದಲ್ಲಿ ತುಂಬ ಉತ್ತಮ ಸ್ಥಾನದಲ್ಲಿ ಕೊಡ್ತಾನೆ. ಜೊತೆಗೆ ಅವನ ನೀಚ ಸ್ಥಾನನೂ ಕೂಡ ಅಂತ ನಾವು ಹೇಳ್ಬೋದಿಲ್ಲ. ಆದರೆ ಗುರುವಿನ ದೃಷ್ಟಿ ಅಲ್ಲಿರೋದ್ರಿಂದ ಸ್ವಲ್ಪ ಏನಾಗುತ್ತೆ, ನಿಮ್ಮ ವೃತ್ತಿಯಲ್ಲಿ ಏನಾಗುತ್ತೆ, ಈ ಶತಾಯಗತಾಯವಾಗಿ ನೀವು ಯಾವುದೇ ಒಂದು ಕೈಯಲ್ಲಿ ಎತ್ಕೊಂಡ ಕಾರ್ಯ ನಾವು ಮುಗಿಸ್ಲೇಬೇಕು ಅಂತ ಒಂದು ಹಠ ನಿಮ್ಮಲ್ಲಿ ಬರುವ ಸಾಧ್ಯತೆ ಇರುತ್ತೆ. ಯಾವುದೇ ಮಾರ್ಗವಾಗಲಿ ಆ ಮಾರ್ಗದಿಂದ ಆದರೂ ನಾನು ಈ ಕಾರ್ಯ ಸಾಧನೆ ಮಾಡಬೇಕು ಅಂತ ಒಂದು ಮನಸ್ಸಲ್ಲಿ ಯೋಚನೆ ಬರುತ್ತೆ. ಅದರ ಮೇಲೆ ನೀವು ಪ್ರಯತ್ನ ಕೂಡ ಮಾಡ್ತೀರ. ಅಂದರೆ ಯಾಕಂದರೆ ನಿಮಗೆ ರಾಶಿ ಅಂದರೆ ನಿಮ್ಮ ಯೋಚನೆ ಶಕ್ತಿ, ನಿಮ್ಮ ಕಾಲ್ಪನಿಕ ಶಕ್ತಿ ಈಗ ವಿಪರೀತ ಆಗುತ್ತೆ. ಯಾಕೆ ರಾಹು ಬೇರೆ ಸ್ಥಾನ ಪರಿವರ್ತನೆ ಆಗುತ್ತೆ, ನಿಮ್ಮ ರಾಶಿಗೆ ಬರ್ತಾನೆ. ನಿಮಗೆ ಊಹಾತೀತ ಭಾವನೆ, ಯಾವುದೇ ಒಂದು ವಿಚಾರದ ಬಗ್ಗೆ ತುಂಬ ವಿಪರೀತವಾಗಿ ಯೋಚನೆ ಮಾಡ್ತೀರಾ. ಜೊತೆಗೆ ಏನಾಗುತ್ತೆ, ಕುಟುಂಬದವರು ಕೂಡ ಸಹಕಾರ ಸಿಗುತ್ತೆ, ನಿಮಗೆ ಕುಟುಂಬದವರಿಂದ ಸಹಕಾರ ಸಿಗುತ್ತೆ, ನಿಮ್ಮ ತಾಯಿಯಿಂದ ಸಹಕಾರ ಸಿಗುತ್ತೆ, ಇದೆಲ್ಲ ಕೂಡ ಸಹಕಾರ ಸಿಗುತ್ತೆ. ಜೊತೆಗೆ ಯಾರ್ಯಾರು ವ್ಯಾಪಾರ ವ್ಯವಹಾರ ವೃತ್ತಿಯಲ್ಲಿದ್ದಾರೆ, ಅಂದರೆ ಈಗ ಯಾರ್ಯಾರು ಬೇಸಿಕಲಿ ಈಗ ಕನ್ಸಲ್ಟಿಂಗ್ ಏಜೆನ್ಸಿ ಮಾಡ್ತಿರ್ತಾರೆ, ಅಂದರೆ ಬರೀ ಮಧ್ಯವರ್ತಿಗಳಿರ್ತಾರೆ ನೋಡಿ, ಬ್ರೋಕರ್ಸ್ ಥರ, ಅಂಥವ್ರಿಗೆ ಒಳ್ಳೆಯ ಅವಕಾಶ, ಅವರ ವಾಣಿ ತುಂಬ ಚೆನ್ನಾಗಿರುತ್ತೆ. ಈಗೇನಾಗ್ಬೋದು, ಅವರು ಶಾರ್ಟ್ಕಟ್ ರೂಟಿಂದ ಸ್ವಲ್ಪ ದುಡ್ಡನ್ನು ಮಾಡುವಂಥ ಪ್ರಯತ್ನ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ಲಾಭದ ಮಟ್ಟ ಜಾಸ್ತಿ ಇರುತ್ತೆ. ಯಾರೇ ಇರ್ಬೋದು, ನೀವು ಭೂಮಿ ಸಂಬಂಧಿತ ವ್ಯಾಪಾರ ಮಾಡಿದ್ರೆ, ಯಾಕಂದರೆ ಚತುರ್ಥಾಧಿಪತಿ ಅವನೇ ಆಗಿರೋದು, ವ್ಯವಸಾಯ ಮಾಡಿ ಯಾರಾದ್ರೂ ಈಗ ದವಸ ಧಾನ್ಯಗಳನ್ನು ಮಾರ್ತಿರ್ತಾರೆ ಅವರಿಗೆ ಅನುಕೂಲ ಆಗುತ್ತೆ. ದೊಡ್ಡ ದೊಡ್ಡ ವಾಹನ ವ್ಯಾಪಾರಿಗಳಿರ್ಬೋದು ಅವರಿಗೂ ಕೂಡ ಅನುಕೂಲ ಆಗುತ್ತೆ. ಯಾವುದೇ ಇರ್ಬೋದು, ನಿಮ್ಮ ಚರಾಸ್ತಿ ಇರ್ಬೋದು, ಸ್ಥಿರ ಆಸ್ತಿ ಇರ್ಬೋದು, ಎಲ್ಲ ರೀತಿಯ ಆಸ್ತಿಗಳ ಮೇಲೆ ನೀವು ಸ್ವಲ್ಪ ನಿಮ್ಮ ವಾಣಿ ಒಂದು ವಾಕ್ಚಾತುರ್ಯತೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಎಲ್ಲ ರೀತಿಯಲ್ಲಿ ಯಶಸ್ಸನ್ನು ಬುಧನ ಕೂಡ ದಶಮದಲ್ಲಿದ್ದಾಗ ಕಲ್ಪಿಸ್ಕೊಳ್ತಾನೆ. ಎಲ್ಲಿವರೆಗೂ ಅಂತಂದರೆ 15ನೇ ತಾರೀಕಿನವರೆಗೂ ಈ ರೀತಿಯ ಫಲ ನೀವು ನಿರೀಕ್ಷಣೆ ಮಾಡೋದು. ಅದಾದಮೇಲೆ ಏನಾಗುತ್ತೆ, ಬುಧ ಸ್ವಲ್ಪ ವಕ್ರಿ ಹೋಗ್ತಾನೆ. ಆ ದಶಮ ಸ್ಥಾನದಿಂದ ನವಮ ಸ್ಥಾನಕ್ಕೆ ಬಂದಾಗ ಏನಾಗುತ್ತೆ, ಸ್ವಲ್ಪ ಸಮಸ್ಯೆಗಳಾಗುತ್ತೆ. 9ನೇ ಮನೆಗೆ ಬಂದಾಗ ಏನಾಗುತ್ತೆ, ನಿಮಗೆ ಸ್ವಲ್ಪ ನೀವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳೆಲ್ಲ ಸ್ವಲ್ಪ ವಿಳಂಬಗಳಾಗುವ ಸಾಧ್ಯತೆಗಳು ನಾವಿಲ್ಲಿ ನವಮದಲ್ಲಿ ಬಂದಾಗ ನಿರೀಕ್ಷಣೆ ಮಾಡ್ಬೋದು. ಆವಾಗ ಏನಾಗುತ್ತೆ, ಸ್ವಲ್ಪ ವಾದ ವಿವಾದಗಳು ಅಂತಂದರೆ ನಿಮ್ಮ ಕುಟುಂಬದ ಜೊತೆಗೆ, ಇಲ್ಲಾಂದರೆ ಗ್ರಾಹಕರ ಜೊತೆಗೆ ವಾದ ವಿವಾದಗಳಾಗೋದು, ನಿಮ್ಮ ತಂದೆಯ ಜೊತೆಗೆ ಹಿರಿಯರ ಜೊತೆಗೆ ವಾದ ವಿವಾದಗಳಾಗೋದು, ಈ ಥರದ್ದೆಲ್ಲ ಬುಧನಿಂದ ನಾವು ನಿರೀಕ್ಷಣೆ ಮಾಡ್ಬೋದು. ಜೊತೆಗೆ ಕುಟುಂಬದವರ ವೈಮನಸ್ಸು ಅವ್ರಿಗೆ ನಿಷ್ಠುರ ರೀತಿಗೆ ನೀವು ಗುರಿಯಾಗುವ ಸಾಧ್ಯತೆ ಇರುತ್ತೆ. ಸ್ವಲ್ಪ ಬುಧನಿಗೆ ಸ್ವಲ್ಪ ಪರಿಹಾರ ಮಾಡ್ಕೊಳ್ಳೋದು, ಮತ್ತು 15ನೇ ತಾರೀಕಿನ ನಂತರ ವಕ್ರ ಸ್ಥಿತಿಯಲ್ಲಿರೋದ್ರಿಂದ ಸ್ವಲ್ಪ ಅವನಿಗೂ ಬುಧನಿಗೂ ಪರಿಹಾರ ಮಾಡ್ಕೊಳ್ಳೋದು ಸೂಕ್ತ ಅಂತ ಹೇಳ್ತೀವಿ. ಜೊತೆಗೆ ಶುಕ್ರನಿಂದ ನೋಡೋದಾದರೆ, ಶುಕ್ರ ನಿಮಗೆ ಗೋಚಾರದಲ್ಲಿ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಶುಕ್ರ ಅಷ್ಟಮ ಸ್ಥಾನದಲ್ಲಿ ತುಂಬ ಉತ್ತಮ ಫಲವನ್ನೇ ಕೊಡ್ತಾನೆ. ಯಾವ ರೀತಿಯ ಫಲ ಕೊಡ್ತಾನೆ ಅಂದರೆ, ಎಲ್ಲ ಗುಪ್ತ ಚಟುವಟಿಕೆಗಳು, ನೀವು ಯಾವುದೂ ಇನ್ಫಾರ್ಮೇಷನ್ ಬಿಡೋದಿಲ್ಲ. ಅಂದರೆ ನಿಮ್ಮ ಹಿಡನ್ ಸೀಕ್ರೆಟ್ ಏನಿರುತ್ತೆ, ನಿಮ್ಮ ಸೋರ್ಸ್ ಆಫ್ ಇನ್ಕಮ್ ಏನಿರುತ್ತೆ, ನಿಮ್ಮ ವಿದ್ಯಾಭ್ಯಾಸ ಏನಿರುತ್ತೆ, ಇವೆಲ್ಲ ಹಿಡನ್ನ ಗುಪ್ತವಾಗಿ ಮಾಡುವಂಥ ಕೆಲಸ. ಮತ್ತು ನಿಮ್ಮ ಸುಖಕ್ಕೆ ಏನು ಬೇಕು ವ್ಯವಸ್ಥೆಗಳೆಲ್ಲ ಅವೆಲ್ಲ ಮಾಡ್ತಾರೆ. ಈಗ ಅಷ್ಟಮದಲ್ಲಿದ್ದಾಗ ಏನಾಗುತ್ತೆ, ಆಲ್ ಆಫ್ ಸಡನ್ ನಿಮ್ಗೆ ಏನಾಗುತ್ತೆ, ನಿಮ್ಮ ಯಾವ ರೀತಿಯ ಮನೋಭಾವನೆ ಬರುತ್ತೆ ಅಂದರೆ, ನಿಮ್ಮ ಪತಿಯತ್ತ ಪತ್ನಿಯರು ದುಡ್ಡಿದಂಥ ದುಡ್ಡು, ಇಲ್ಲಾಂದರೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಬರುವಂಥ ದುಡ್ಡಿನ ಮೇಲೆ ನಿಮ್ಮ ಹತೋಟಿ ಇರಬೇಕು ಅಂತನ್ನ ಭಾವನೆ ನಿಮ್ಮಲ್ಲಿ ಜಾಸ್ತಿ ವೃದ್ಧಿ ಆಗುತ್ತೆ. ಇದರ ಸಲುವಾಗಿ ನೀವು ತುಂಬ ಪ್ರೆಷರ್ ಮಾಡ್ತಿರ್ತೀರ. ನಿಮ್ಮ ಪತಿ ಆಗಿರ್ಬೋದು, ಪತ್ನಿ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ಸ್ ಇರ್ಬೋದು, ಯಾರೇ ಇರ್ಬೋದು, ಅವರ ಮೇಲಿನ ಆ ಬರೆದಂಥ ದುಡ್ಡನ್ನು ನಿಮ್ಮ ಹತೋಟಿಗೆ ಬರಬೇಕನ್ನ ತುಂಬ ವಿಪರೀತವಾಗಿ ಮನಸ್ಸಲ್ಲಿ ಆ ಥರದ ಒಂದು ಯೋಚನೆ ಭಾವನೆ ನಿಮ್ಮಲ್ಲಿ ಬರುವಂಥ ಸಾಧ್ಯತೆ ಮಾರ್ಚ್ ತಿಂಗಳಲ್ಲಿ ನಾವು ನೋಡ್ಬೋದು. ಜೊತೆಗೆ ಯಾರಾದರೂ ನಿಮ್ಮ ಹಿಂದೆ ಮಾಡಿದಂಥ ಏನಾದರೂ ಇನ್ಸೂರೆನ್ಸ್ ಇರ್ಬೋದು, ಯಾವುದೇ ಒಂದು ಹೂಡಿಕೆ ಇರ್ಬೋದು, ಅದರಿಂದಾಗಿ ಆಕಸ್ಮಿಕವಾಗಿ ಧನಲಾಭವನ್ನು ಕೂಡ ನಾವಿಲ್ಲಿ ನಿರೀಕ್ಷಣೆ ಮಾಡ್ಬೋದು. ಜೊತೆಗೆ ಯಾವುದಾದ್ರೂ ಪಿತ್ರಾರ್ಜಿತ ಆಸ್ತಿ ಕೂಡ ನಿಮಗೆ ಬರುವ ಸಾಧ್ಯತೆ ಇರುತ್ತೆ. ಮತ್ತು ಗಿಫ್ಟ್ಸ್ಗಳನ್ನು ಹೇಳ್ಬೋದು ನಾವು, ನಿಮ್ಮ ಕುಟುಂಬದವ್ರು ಯಾರಾದರೂ ನಿಮಗೆ ಗಿಫ್ಟ್ ಕೊಡ್ಬೋದು. ಇಲ್ಲ ಅಂತಂದರೆ 15ನೇ ತಾರೀಕಿನ ನಂತರ ನಿಮ್ಮ ಮಿತ್ರರು ಕೂಡ ನೀವು ಗಿಫ್ಟ್ಸನ್ನು ನೀವು ಇಲ್ಲಿ ನಿರೀಕ್ಷಣೆ ಮಾಡುವ ಸಾಧ್ಯತೆ ಇರುತ್ತೆ. ಜೊತೆಗೆ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಯಾಕಂದರೆ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ, ಸ್ವಲ್ಪ ಅವರಿಗೆ ಸ್ವಲ್ಪ ಚಟಗಳ ಬಗ್ಗೆ
ಅಂದರೆ ಸ್ವಲ್ಪ ಅಡ್ಡದಾರಿ ಹಿಡಿಯುವ ಸಾಧ್ಯತೆ ಇರುತ್ತೆ. ಯಾಕಂದರೆ ಅಷ್ಟಮದಲ್ಲಿ ಶುಕ್ರ ಕೂತಾಗ ಸುಖಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಾನೆ. ವಿದ್ಯೆ ಕಡೆಗೆ ಸ್ವಲ್ಪ ಗಮನವನ್ನು ಕಡಿಮೆ ಮಾಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಚಟಗಳ ಮೇಲೆ ನಿಮ್ಮ ಸಂತಾನಗಳಿರ್ಬೋದು, ನಿಮ್ಮ ಮಕ್ಕಳಿರ್ಬೋದು, ಯಾರಿಲ್ಲ ಅಂದರೆ ಯಾರು ಮಿಥುನ ರಾಶಿ ಅಂತ ಇರುವಂಥ ವಿದ್ಯಾರ್ಥಿಗಳಿರ್ಬೋದು, ಅವರು ಅದರ ಬಗ್ಗೆ ಸ್ವಲ್ಪ ಗಮನ ಕೊಡದೇನೆ ಅವ್ರ ಓದಿನ ಬಗ್ಗೆ ಗಮನ ಕೊಟ್ಟರೆ ಸ್ವಲ್ಪ ಅನುಕೂಲಗಳಾಗುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಇಲ್ಲ ಅಂತಂದರೆ ಬರುವಂಥ ಎಕ್ಸಾಮಲ್ಲಿ ನೀವು ಅಷ್ಟೊಂದು ಉತ್ತಮವಾಗಿ ಪ್ರದರ್ಶನ ಮಾಡೋಕ್ಕಾಗಲ್ಲ. ಇಲ್ಲಾಂದರೆ ಯಾವ ರೀತಿ ಭಾವನೆ ಬರುತ್ತಂದರೆ ಓದೋದಿಷ್ಟೇ ಇದೆ, ಎಲ್ಲಾದರೂ ಜಾಬ್ ಮಾಡೋದಾಯಿತು, ಇಲ್ಲಾಂದರೆ ವ್ಯವಹಾರ ಮಾಡಿದ್ರಾಯ್ತು ಅನ್ನೋ ಭಾವನೆ ಜಾಸ್ತಿ ಉಲ್ಬಣ ಆಗುತ್ತೆ ನಿಮಗೆ. ಈ ರೀತಿಯ ಭಾವನೆ ಬರೋದಕ್ಕೆ ಕಾರಕನೇ ಶುಕ್ರನಾಗ್ತಾನೆ ಈ ತಿಂಗಳು, ಬರುವ ತಿಂಗಳಲ್ಲಿ. ಸೊ ಅದರ ಬಗ್ಗೆ ಗಮನ ಕೊಟ್ಟು ಶುಕ್ರನಿಗೆ ಸ್ವಲ್ಪ ಶಾಂತಿ ಮಂತ್ರಗಳು ಹೇಳ್ಕೊಳ್ಳೋದ್ರಿಂದ ಅನುಕೂಲಗಳಾಗುವ ಸಾಧ್ಯತೆ ಇದೆ. ಜೊತೆಗೆ ನಿಮ್ಮ ಜಾತಕದಲ್ಲಿ 6ನೇ ಮನೆಯಲ್ಲಿ ಷಷ್ಠದಲ್ಲಿ ಗುರು ಇದ್ದಾನೆ ಅಂದರೆ ನಿಮ್ಮ ರಾಶಿಗೆ ಬಲ ಇಲ್ಲ. ರಾಶಿಗೆ ಬಲ ಇಲ್ಲ ಅಂದರೆ ಗುರು ಏನು ಮಾಡ್ತಾನೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಪರೀತವಾದ ಶ್ರಮವನ್ನು ಹಾಕಬೇಕಾಗತ್ತೆ. ಯಾವುದೇ ಒಂದು ಕೆಲಸ ಕಾರ್ಯಗಳಾಗಬೇಕಾದ್ರೂ ಮತ್ತು ನೀವು ಯಾವುದೇ ಒಂದು ಶುಭ ಕಾರ್ಯಗಳು ನಡಿಬೇಕಾದ್ರೂ ಸ್ವಲ್ಪ ಶ್ರಮ ಪ್ರಯತ್ನ ಜಾಸ್ತಿ ಆಗಬೇಕಾಗತ್ತೆ. ವೃತ್ತಿಯಲ್ಲಿ ಏನಾಗುತ್ತೆ ಅಂದರೆ ನೀವು ವ್ಯಾಪಾರ ಮಾಡ್ತಿದ್ರೆ ಲಾಭದ ಮಟ್ಟ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಕೂಡ ಸ್ವಲ್ಪ ಲಾಭದ ಮಟ್ಟ ಕಡಿಮೆ ಆಗುತ್ತೆ. ವೃತ್ತಿಯಲ್ಲಿ ಏನಂತೆ ಶ್ರಮ ಜಾಸ್ತಿ ಆಗುತ್ತೆ, ಲಾಭ ಕಡಿಮೆ ಆಗುತ್ತೆ. ಸ್ವಲ್ಪ ಗುರುವಿಗೆ ಪರಿಹಾರ ಮಾಡ್ಕೊಳ್ಳೋದು ಇಲ್ಲಿ ಅವಶ್ಯಕ ಅಂತ ಹೇಳ್ತೀವಿ. ಸಾಲ ಬಾಧೆ ಮತ್ತು ಸಾಲವನ್ನು ತಗೊಂಡ್ರೂ ಕೂಡ ಅದು ಮರುಪಾವತಿ ಮಾಡೋದಕ್ಕೆ ಸ್ವಲ್ಪ ಶ್ರಮ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ. ಈ ಬರುವ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಋಣಬಾಧೆಗೆ ಹೊಸ ಸಾಲ ಮಾಡೋದು ಇಲ್ಲಿ ಬೇಡ ಅಂತ ನಾವು ಹೇಳ್ತೀವಿ. ಜೊತೆಗೆ ನಿಮ್ಮ ಸಹೋದ್ಯೋಗಿಗಳಿಂದ ಸಹಕಾರದ ಕೊರತೆ, ಅಂದರೆ ನೀವು ಯಾವುದೇ ರೀತಿಯ ಸಹಕಾರ ಅಂದರೆ ವೃತ್ತಿಯಲ್ಲಾಗ್ಬೋದು, ಇಲ್ಲಾಂದರೆ ಅವರಿಂದ ಯಾವುದೇ ಒಂದು ರೀತಿಯ ಹಣಕಾಸಿನ ಸಹಕಾರ ಕೂಡ ಕೇಳಿದ್ರು ಅಲ್ಲಿ ನಿಮಗೆ ಸಹಕಾರ ಸಿಗದೇ ಇರುವಂಥ ಸಾಧ್ಯತೆ ಕೂಡ ನಾವು ಗುರು ಷಷ್ಠದಲ್ಲಿದ್ದಾಗ ನಿರೀಕ್ಷಣೆ ಮಾಡ್ಬೋದು. ಜೊತೆಗೆ ನಿಮಗೆ ಯಾವುದೇ ಒಂದು ಕೋರ್ಟ್ ಕಚೇರಿ ಕೇಸ್ನಲ್ಲಿದ್ದರೆ ಆ ಕೇಸ್ನಲ್ಲಿ ಇತ್ಯರ್ಥ ಆಗದೇ ಇರೋದು, ಅದರಿಂದಾಗಿ ವಿಳಂಬಗಳಾಗೋದು, ಅದರ ಮೇಲೆ ವಿಪರೀತವಾಗಿ ದುಡ್ಡು ಖರ್ಚು ಮಾಡ್ಕೊಳ್ಳುವಂಥ ಸಾಧ್ಯತೆ ಕೂಡ ನಾವಿಲ್ಲಿ ಗುರು ಷಷ್ಠದಲ್ಲಿದ್ದಾಗ ಬರುವಂಥ ಮಾರ್ಚ್ ತಿಂಗಳಲ್ಲಿ ಕೂಡ ನಾವು ನಿರೀಕ್ಷಣೆ ಮಾಡ್ಬೋದು. ಜೊತೆಗೆ ಈಗ ರಾಹುವಿನ ಸ್ಥಿತಿ ನೋಡೋದಾದರೆ ರಾಹು ನೋಡಿ ನಿಮಗೆ ರಾಶಿಗೆ ಪ್ರವೇಶ ಆಗ್ತಾನೆ ಮಾರ್ಚ್ 7ನೇ ತಾರೀಕಿನ ನಂತರ. ರಾಹು ಪ್ರವೇಶ ಆಗೋದ್ರಿಂದ ಏನಾಗುತ್ತೆ, ಆಲ್ರೆಡಿ ನಿಮಗೆ ಏನಾಗುತ್ತೆ, ಒಂದು ಮಾನಸಿಕವಾಗಿ ಒಂದು ರೀತಿಯ ಒತ್ತಡ, ಅಂದರೆ ನಿಮ್ಮ ಬಗ್ಗೆ ನೀವು ಜಾಸ್ತಿ ಗೌರವವನ್ನು ಕೊಡುವಂಥ ಪ್ರಯತ್ನ ಮಾಡ್ತೀರಿ. ಜೊತೆಗೆ ನಿಮ್ಮ ಪತಿ ಅಥವಾ ಪತ್ನಿ ಇಲ್ಲ ಯಾರಾದ್ರ ಜೊತೆ ನೀವು ಒಂದು ಫ್ರೆಂಡ್ಶಿಪ್ ಇಟ್ಕೊಂಡಿದ್ರೆ ಅವರ ಮೇಲೆ ಪೊಸೆಸಿವ್ನೆಸ್ ಜಾಸ್ತಿ ಬರುತ್ತೆ. ನಿಮ್ಮ ಯೋಚನೆ ಶಕ್ತಿಗಳನ್ನು ಅವರ ಮೇಲೆ ಹೇರುವಂಥ ಪ್ರಯತ್ನ ಮಾಡ್ತೀರಾ. ಅಂದರೆ ನಿಮ್ಮ ಏನು ಥಾಟ್ ಪ್ರೊಸೆಸ್ ಇರುತ್ತೋ ಮತ್ತು ನಿಮ್ಮ ಮೇಲೆ ನಿಮ್ಮ ಮಾತಿಗೆ ಬೆಲೆ ಕೊಡಬೇಕು ಅವರು ಅಂತನ್ನ ಆಶಾವಾದಿ ಭಾವನೆ ಜಾಸ್ತಿ ಬರುತ್ತೆ. ಜೊತೆಗೆ ರಾಹು ಏನು ಮಾಡ್ತಾನೆ, ಅಲ್ಲಿ ಮಾನಸಿಕವಾಗಿ ಒತ್ತಡ ಕೊಟ್ಟು ಡಿಪ್ರೆಷನ್ಗೂ ಕೂಡ ಮುಂದೆ ಬರುವಂಥ ದಿನಗಳಲ್ಲಿ ಕಳ್ಕೊಂಡು ಹೋಗ್ಬೋದು. ಯಾಕಂದರೆ ನಿಮ್ಮ ಕೆಲಸ ಕಾರ್ಯಗಳು, ಯಾಕಂದರೆ ನಿಮ್ಮ ಮಾತಿಗೆ ಬೇರೆಯವ್ರು ಬೆಲೆ ಕೊಡಲಿಲ್ಲ ಅಂತಂದರೆ ತುಂಬ ನೀವು ಮಾನಸಿಕವಾಗಿ ಸ್ವಲ್ಪ ಕುಗ್ತೀರಾ. ಸೊ ಯಾಕಂದರೆ ಮೊದಲೇ ದ್ವಿಸ್ವಭಾವ ರಾಶಿ, ನಿಮಗೆ ಸಣ್ಣ ವಿಷಯಕ್ಕೂ ತುಂಬಾ ಯೋಚನೆ ಮಾಡುವಂಥವ್ರು. ಹಾಗಾಗಿ ರಾಹು ನಿಮಗೆ ರಾಶಿಯಲ್ಲೇ ಇರೋದರಿಂದ ಈ ರೀತಿಯ ಮನಸ್ಥಿತಿ ಮತ್ತು ಮನೋಭಾವನೆ ಜಾಸ್ತಿ ಬರುತ್ತೆ. ಸಣ್ಣ ವಿಷಯಕ್ಕೂ ತುಂಬ ವಿಪರೀತವಾಗಿ ಊಹಾತೀತ ಭಾವನೆ, ಅಂದರೆ ಎಲ್ಲೆಲ್ಲೋ ಕನೆಕ್ಟ್ ಮಾಡ್ತೀರಾ ನೀವು ಅದಕ್ಕೆ ಯೋಚನೆಗೆ, ಅದಕ್ಕೆ ತಲೆ ಇರೋದಲ್ಲ ಬುಡ ಇರೋದಲ್ಲ. ಪ್ರಾಕ್ಟಿಕಲ್ ಆಗಿರಿ. ಮತ್ತು ನೀವು ನಿಮ್ಮ ಪತಿ ಮತ್ತು ಪತ್ನಿಯಿಂದ ನೀವು ಆಶಾವಾದಿಗಳಾಗ್ತಿರಕ್ಕೆ ನಮಗೆ ಗಮನ ಕೊಡಬೇಕು. ಮತ್ತು ನಿಮ್ಮಲ್ಲಿ ನಿಮ್ಮ ಫಿಸಿಕಲ್ ಮತ್ತು ನಿಮ್ಮ ಸೋಲ್ ಏನಿರುತ್ತಲ್ಲ ಅದಕ್ಕೆ ತುಂಬ ಬೆಲೆ ಕೊಡೋದು. ನಿಮ್ಮ ಔರ ಏನಿರುತ್ತೆ ಅದರ ಬಗ್ಗೆ ನೀವು ಜಾಸ್ತಿ ಯೋಚನೆ ಮಾಡಿ ಹೋಗ್ತೀರಾ. ಅಂದರೆ ನಾನು ಚೆನ್ನಾಗಿರಬೇಕು, ನನ್ನ ಲುಕ್ಸ್ ಚೆನ್ನಾಗಿರಬೇಕು, ನಾನು ಇರೋದು ರೀತಿ ಚೆನ್ನಾಗಿರಬೇಕು, ನನಗೆಲ್ಲ ನನ್ನ ಪರ್ಸ್ನಾಲಿಟಿ ಚೆನ್ನಾಗಿರಬೇಕು, ನನಗೆಲ್ಲರೂ ಗೌರವ ಕೊಡಬೇಕನ್ನೋ ಭಾವನೆ ಜಾಸ್ತಿ ಆಗ್ತಾ ಹೋಗುತ್ತೆ ಮಾರ್ಚ್ ತಿಂಗಳಲ್ಲಿ. ಹಾಗೆ ರಾಹು ಮತ್ತು ಕೇತು ನೋಡಿ, ಕೇತು ನಿಮಗೆ ಸಪ್ತಮ ಸ್ಥಾನದಲ್ಲಿ ಸ್ಥಿತನಾಗಿದೆ. ಅಂದರೆ ಇವಾಗ ಅಷ್ಟಮದಿಂದ ಸಪ್ತಮ ಸ್ಥಾನಕ್ಕೆ ರಾಹುನು ಕೂಡ ಸ್ಥಿತನಾಗಿರೋದ್ರಿಂದ ಏನಾಗುತ್ತೆ, ಕೇತು ಕೂಡ ಸ್ಥಿತನಾಗಿರೋದ್ರಿಂದ ನಿಮ್ಮ ಇರುವಂಥ ಒಂದು ಏನು ಈಗ ಪಾರ್ಟ್ನರ್ಶಿಪ್ ವ್ಯವಹಾರ ಇತ್ತು, ಏನು ವ್ಯಾಪಾರ ಮಾಡ್ತಿದ್ರಿ, ಆ ಲಾಭ ಏನು ಬರ್ತಿತ್ತಲ್ಲ ಆ ಲಾಭ ನಿಮಗೆ ಕಡಿತಗೊಳ್ಳುತ್ತೆ. ಅಂದರೆ ಹೊಸ ಪಾರ್ಟ್ನರ್ಶಿಪ್ ನೀವು ಮಾಡುವಂಥ ಪ್ರಯತ್ನ ಮಾಡಬೇಕು. ಇಲ್ಲಾಂದರೆ ಕೇತು ಏನು ಮಾಡ್ತಾನೆ, ಅಲ್ಲಿ ಆ ಪಾರ್ಟ್ನರ್ಶಿಪ್ನ ಕ್ಲೋಸ್ ಮಾಡಿ ಬರುವಂಥ ದಿನಗಳಲ್ಲಿ ನಿಮ್ಮ ಬರುವ ಸೋರ್ಸ್ ಆಫ್ ಇನ್ಕಮ್ನ ಕಟ್ ಮಾಡ್ತಾನೆ. ಸೊ ಬರುವಂಥ ಮಾರ್ಚ್ ತಿಂಗಳಲ್ಲೇ ನೀವು ಅದನ್ನು ನಿರೀಕ್ಷಣೆ ಮಾಡ್ಬೋದು. 7ನೇ ತಾರೀಕು ನಂತರ ನಿಮ್ಮ ಇರುವ ಅಸೋಸಿಯೇಷನ್ಸ್ ಏನಿದೆ, ಯಾವುದೇ ಥರ ಇರ್ಬೋದು ನಿಮ್ಮದು, ಆ ಅಸೋಸಿಯೇಷನ್ಸು ಪಾರ್ಟ್ನರ್ಶಿಪ್ಪು ವೃತ್ತಿಯಲ್ಲಿ ವ್ಯವಹಾರದಲ್ಲಿ ಒಂದು ಹಂತದ ಮಟ್ಟಿಗೆ ಕಡಿತಗೊಂಡು ಬೇರೆ ಪಾರ್ಟ್ನರ್ಶಿಪ್ ಆಗುವಂಥ ಇಲ್ಲ ಬೇರೆ ಏಜೆನ್ಸಿ ತಗೊಳ್ಳುವಂಥ ಸಾಧ್ಯತೆ ನೀವು ವೃತ್ತಿಯಲ್ಲಿ ನೋಡುವ ಸಾಧ್ಯತೆ ಇರುತ್ತೆ. ಅದರಿಂದ ಸ್ವಲ್ಪ ಎಚ್ಚರಿಕೆ ಇರಬೇಕು. ಯಾಕಂದರೆ ಬರುವಂಥ ದಿನಗಳಲ್ಲಿ ಅಷ್ಟೊಂದು ಲಾಭದ ಮಟ್ಟ ನೀವು ನಿರೀಕ್ಷಣೆ ಮಾಡೋಕ್ಕಾಗಲ್ಲ. ಯಾಕಂದರೆ ಶನೇಶ್ವರನು ಕೂಡ ಸಪ್ತಮ ಸ್ಥಾನದಲ್ಲೇ ಕೂತಿದ್ದಾನೆ. ಸಪ್ತಮ ಸ್ಥಾನದಲ್ಲಿ ಅಂದರೆ ಅಷ್ಟಮಾಧಿಪತಿ ನವಮಾಧಿಪತಿ. ಅವನೇನಾಗಿದ್ದಾನೆ ಅಂದರೆ ನಿಮ್ಮ ಅಷ್ಟಮ ಅಂದರೆ ಆಲ್ ಆಫ್ ಸಡನ್ ನಷ್ಟಗಳನ್ನು ವೃದ್ಧಿ ಮಾಡ್ತಾನೆ. ನಿಮಗೆ ಸಪ್ತಮ ಸ್ಥಾನದ ರಾಶಿಗೂ ಕೂಡ ನಿಮಗೆ ದೃಷ್ಟಿ ಇರೋದ್ರಿಂದ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ನಿಮ್ಮ
ಭಾಗ್ಯದ ಬಗ್ಗೆ ಫ್ಯೂಚರ್ ಬಗ್ಗೆನೂ ಗಮನ ಕೊಡಬೇಕು. ಇಲ್ಲಾಂದರೆ ನಿಮಗೆ ಬರುವಂಥ ಏನು ಲಕ್ ಇರುತ್ತೆ, ಲಕ್ ಫ್ಯಾಕ್ಟ್ರನ್ನ ಕಟ್ ಮಾಡ್ತಾವೆ. ಕೇತು ಬಂದ ತಕ್ಷಣ ಕಟ್ ಮಾಡ್ತಾನೆ. ಸೊ ಹಾಗಾಗಿ ಶನೈಶ್ಚರನ ಸ್ಥಿತಿ ಕೂಡ ಸಪ್ತಮದಲ್ಲಿದೆ. ಪತಿ ಪತ್ನಿಯಲ್ಲಿ ಸದಾ ಕಾಲ ಒಂದಲ್ಲ ಒಂದು ರೀತಿಯ ಕಿರಿಕಿರಿಗಳು ಬರುವಂಥ ಮಾರ್ಚ್ ತಿಂಗಳಲ್ಲಿ ನೀವು ನಿರೀಕ್ಷಣೆ ಮಾಡ್ಬೋದು. ಇದು ಹಾಗೆ ಇನ್ನೂ ಕಂಟಿನ್ಯೂ ಆಗುತ್ತೆ. ಸ್ವಲ್ಪ ಸಮಾಧಾನ ಮತ್ತು ತಾಳ್ಮೆ, ಒಂದು ಯೋಚನೆ ಶಕ್ತಿ, ಕರೆಕ್ಟಾಗಿ ಡಿಸಿಷನ್, ಅಂದರೆ ಊಹಾತೀತ ಭಾವನೆ, ಅಂದರೆ ಯಾರ್ದೋ ಮಾತು ಕೇಳಿ ನೀವು ಅದಕ್ಕೆ ಕಿವಿ ಕೊಡಬಾರ್ದು. ಸುಮ್ಮನೆ ನೀವು ನಿಮ್ಮ ತಲೆಗೆ ಏನು ಬರುತ್ತೋ ಅದನ್ನೇ ಮಾತಾಡಬಾರ್ದು. ಸೊ ಹಾಗಾಗಿ ಇಲ್ಲಿ ಶನೈಶ್ಚರನು ಕೂಡ ಸಪ್ತಮದಲ್ಲಿದ್ದಾಗ ಸ್ವಲ್ಪ ಈ ರೀತಿಯ ಫಲಗಳನ್ನು ನಾವು ನಿರೀಕ್ಷಣೆ ಮಾಡ್ಬೋದು. ಜೊತೆಗೆ ಕುಟುಂಬದಲ್ಲಿ ಏನಾಗುತ್ತೆ, ನಿಮ್ಮ ಪಿತ್ರಾರ್ಜಿತ ಆಸ್ತಿ ಬಗ್ಗೆ ನೀವು ಸಪರೇಷನ್ ಆಗಬೇಕು ಅಂತ ಅನ್ನೋದು ಒಂದು ಭಾವನೆ ಜಾಸ್ತಿ ಆಗುತ್ತೆ. ಯಾಕಂದರೆ ಶನೈಶ್ಚರ ಸಪ್ತಮದಲ್ಲಿದ್ದಾಗ ನಿಮ್ಮ ಕುಟುಂಬ ಸ್ಥಾನ, ಚತುರ್ಥ ಸ್ಥಾನ ನೋಡೋದ್ರಿಂದ ಏನಾದರೂ ಭೂಮಿ ಸಂಬಂಧಿತ ಇಲ್ಲ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಮನೆ ಇರ್ಬೋದು, ಇಲ್ಲ ಮನೆ ತಗೊಳ್ಳೋ ಯೋಚನೆಯಲ್ಲಿ ನೀವು ಅದನ್ನು ಸಪ್ರೇಟಾಗಿ ನಿಮ್ಮ ಸ್ವತ್ತನ್ನು ನೀವು ಮಾಡ್ಕೋಬೇಕನ್ನೋ ಒಂದು ಭಾವನೆ ನಿಮ್ಮಲ್ಲಿ ಅತಿಯಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಶನೈಶ್ಚರನಿಗೂ ಕೂಡ ನೀವು ಇಲ್ಲಿ ಪರಿಹಾರ ಮಾಡ್ಕೋಬೇಕು. ಸ್ವಲ್ಪ ತಾಳ್ಮೆಯಿಂದಿದ್ರೆ ಬರುವಂಥ ದಿನಗಳಲ್ಲಿ ಮುಂದೆ ಸ್ವಲ್ಪ ಅನುಕೂಲಗಳಾಗತ್ತೆ. ಜೊತೆಗೆ ನೋಡೋದಾದರೆ, ಈಗ ಕುಜನ ಸ್ಥಿತಿ ನೋಡೋದಾದರೆ, ಕುಜ ನಿಮಗೆ ಅದ್ಭುತವಾದ ಸ್ಥಾನದಲ್ಲಿದ್ದಾರೆ. ಅಂದರೆ ಲಾಭ ಸ್ಥಾನದಲ್ಲಿ, ಅಂದರೆ ಲಾಭ ಅಂದರೆ ನಿಮ್ಮ ಯಾರ್ಯಾರು ಜಾಬಲ್ಲಿದ್ದಾರೆ, ಅಂದರೆ ಯಾರಾದರೂ ಇವಾಗ MNC ಕಂಪ್ನಿನಲ್ಲಿ ಇಲ್ಲ ಗೌರ್ಮೆಂಟ್ ಜಾಬಲ್ಲಿ ಇದ್ದರೆ ಅವರಿಗೆ ಒಂದು ರೀತಿಯ ಗೌರವ ಮತ್ತು ಪ್ರಶಂಸೆ ಏನು ಮಾಡಬೇಕು ಅಂದರೆ ನಿಮ್ಮ ಧೈರ್ಯವನ್ನು ನೀವು ಹಾಕಬೇಕಂದ್ರೆ ಸ್ವಲ್ಪ ಧೈರ್ಯಕಾರಕ ಮುನ್ನುಗ್ಗಬೇಕು. ಅಂದರೆ ಆವಾಗ ನಿಮಗೆ ಮಾತ್ರ ಯಶಸ್ಸು ಕೀರ್ತಿಗಳನ್ನು ನಿರೀಕ್ಷಣೆ ಮಾಡ್ಬೋದು. ಜೊತೆಗೆ ಹಿಂದೆ ಮಾಡಿದ ಪ್ರಯತ್ನಕ್ಕೂ ಕೂಡ ಲಾಭವನ್ನು ಮಾಡ್ತಾನೆ. ಮತ್ತು ಯಾರ್ಯಾರಿಗೆ ಸಂತಾನದಲ್ಲಿ ಸಮಸ್ಯೆ ಇತ್ತು, ಸ್ವಲ್ಪ ಸಂತಾನದ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು, ಆ ಆರೋಗ್ಯದ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿ ಆರೋಗ್ಯನ ವೃದ್ಧಿಯನ್ನು ಮಾಡುವಂಥ ಪ್ರಯತ್ನ ಮಾಡ್ತಾನೆ. ಯಾಕಂದರೆ ನಿಮ್ಮ ಮಿಥುನ ರಾಶಿ ಸಂತಾನಗಳಿಗೆ ಸ್ವಲ್ಪ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳಿರುತ್ತೆ, ಉರಿ ಇರುತ್ತೆ, ಜ್ವರ ಬರೋದು, ಇಲ್ಲಾಂದರೆ ಯಾವುದೇ ರೀತಿ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಬರೋದು, ಇದೆಲ್ಲ ಕೂಡ ನಾವು ಇಲ್ಲಿ ನಿರೀಕ್ಷಣೆ ಮಾಡ್ಬೋದು. ಮತ್ತು ನಿಮ್ಮ ಕೂಡಿಟ್ಟ ದುಡ್ಡನ್ನು ಬಳಕೆ ಮಾಡಿ ಯಾವುದೇ ಒಂದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಕೂಡ ಲಾಭವನ್ನು ನಿರೀಕ್ಷಣೆ ಮಾಡ್ಬೋದು. ಜೊತೆಗೆ ವಾಹನಗಳನ್ನು ನಿಮ್ಗೆ ಖರೀದಿ ಮಾಡುವಂಥ ಒಂದು ಯೋಗ ಕೂಡ ಇಲ್ಲಿ ಕುಜನಿಂದ ನೋಡ್ಬೋದು. ಸೊ ಒಟ್ಟಾರೆ ಕುಜ ಕೂಡ ತುಂಬ ಉತ್ತಮವಾದ ಫಲವನ್ನು ಕೊಡ್ತಾನೆ. ಸ್ವಲ್ಪ ದುಡ್ಡಿನ ಬಗ್ಗೆ ನಿಮಗೆ ಲಾಭದ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡೋದು, ನಿಮ್ಮ ಸಾಲವನ್ನು ನೀವು ಮರುಕಳಿಸಿ ತೀರಿಸುವಂಥ ಒಂದು ಪ್ರಯತ್ನಕ್ಕೆ ಈಗ ನಿರ್ಧಾರ ಮಾಡ್ತೀರಾ. ಆ ಸಾಲ ಇದ್ದರೂ ಕೂಡ ನಾವು ಯಾವುದೇ ರೀತಿ ಸಾಲ ಮಾಡೋದು ಬೇಡ, ಇಲ್ಲ ಇದ್ದಂಥ ಸಾಲವನ್ನು ನಾವು ತೀರಿಸೋಣ ಅಂತ ಅನ್ನೋದು ಒಂದು ಭಾವನೆ ಮತ್ತು ಒಂದು ನಿರ್ಧಾರ ನೀವು ತಗೊಳ್ಳುವಂಥ ಸಾಧ್ಯತೆ ಕೂಡ ಮಾರ್ಚಲ್ಲಿ ನಾವು ಕುಜನಿಂದ ನಿರೀಕ್ಷಣೆ ಮಾಡ್ಬೋದು. ಮತ್ತು ಅಸೋಸಿಯೇಷನ್, ಹೊಸ ನೀವು ಒಂದು ಅಸೋಸಿಯೇಷನ್, ಹೊಸ ಫ್ರೆಂಡ್ಶಿಪ್ ಮಾಡೋಕ್ಕೆ ತುಂಬ ಇಷ್ಟಪಡ್ತೀರಾ, ಹೊಸ ಫ್ರೆಂಡ್ಸ್ ಕೂಡ ನಿಮ್ಗೆ ಆಗ್ತಾರೆ. ಜೊತೆಗೆ ಏನಾದರೂ ಈಗ ರಾಜಕಾರಣಿಗಳಿದ್ರೆ ದೊಡ್ಡ ಒಂದು ಗ್ಯಾದರಿಂಗ್ಸ್ ಏನಿರುತ್ತಲ್ಲ ಅದನ್ನು ಅಡ್ರೆಸ್ ಮಾಡಿ ಅದರಿಂದ ಕೀರ್ತಿಯನ್ನು ಗಳಿಸುವಂಥ ಪ್ರಯತ್ನ ಕೂಡ ರಾಜಕಾರಣಿಗಳಿಗೆ ಈ ಬರುವಂಥ ಮಾರ್ಚ್ ತಿಂಗಳಲ್ಲಿ ಕುಜನಿಂದ ಒಟ್ಟಾರೆ ಅನುಕೂಲ ಆಗುತ್ತೆ. ಎಲ್ಲಿವರೆಗೂ ಕುಜ 22ನೇ ತಾರೀಕಿನವರೆಗೂ ಈ ರೀತಿಯ ಫಲವನ್ನು ಕೊಡ್ತಾನೆ. 22ನೇ ತಾರೀಕು ಆದಮೇಲೆ ಸ್ವಲ್ಪ ಏನಾಗುತ್ತೆ, ಸ್ವಲ್ಪ ಅವನ ಸ್ಥಾನ ಪರಿವರ್ತನೆ ಆಗುತ್ತೆ, ವ್ಯಯ ಸ್ಥಾನಕ್ಕೆ ಹೋಗ್ತಾನೆ. ಅದರಿಂದಾಗಿ ಸ್ವಲ್ಪ ನಿಮ್ಮ ಮಾತಿನ ಮೇಲೆ ಮತ್ತು ಅದರ ಮೇಲೆ ಹಿಡಿತಗಳಿರಬೇಕು. ಇಲ್ಲ ಅಂತಂದರೆ ಹಾಸ್ಪಿಟಲೈಸೇಷನ್ಸ್, ನಿಮ್ಮ ಆರೋಗ್ಯದ ಬಗ್ಗೆನೂ ಗಮನ ಕೊಡಬೇಕು. ಇಲ್ಲಾಂದರೆ ನಿಮ್ಮ ಸಂಬಂಧಿಕರ, ಇಲ್ಲ ನಿಮ್ಮ ತಂಗಿಯರ, ಇಲ್ಲಾಂದರೆ ಯಾರಾದರೂ ನಿಮ್ಮ ಹತ್ತಿರದವರಿಂದ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದು ಮತ್ತು ವಿಪರೀತ ಓಡಾಟಗಳಾಗುತ್ತೆ. ಅವ್ರೇನಾದ್ರು ಹಾಸ್ಪಿಟಲ್ ಅಡ್ಮಿಟ್ ಆಗೋದಿಲ್ಲ ಅಂದರೆ ಅವರ ಸಹಾಯಕ್ಕಾಗಿ ನೀವಾದರೂ ಓಡಾಡುವಂಥ ಪರಿಸ್ಥಿತಿ ನಾವಿಲ್ಲಿ ಮಿಥುನ ರಾಶಿಯವರಿಗೆ ಈ ಬರುವಂಥ ಮಾರ್ಚ್ ತಿಂಗಳಲ್ಲಿ ನಿರೀಕ್ಷಣೆ ಮಾಡ್ಬೋದು. ಯಾವ ರೀತಿಯ ಪರಿಹಾರಗಳು ಮಾಡ್ಕೋಬೇಕಂದ್ರೆ ಸ್ವಲ್ಪ ರವಿಗೆ ಪರಿಹಾರ ಮಾಡ್ಕೊಳ್ಳೋದು, ಮತ್ತು ಗುರುವಿನಿಗೆ ಪರಿಹಾರ ಮಾಡ್ಕೊಳ್ಳೋದು, ಮತ್ತು ಶನೈಶ್ಚರನಿಗೆ ಪರಿಹಾರ ಮಾಡ್ಕೊಳ್ಳೋದು. ರಾಹುಕೇತುಗಳಂತೂ ನೀವು ಬರುವಂಥ 18 ತಿಂಗಳು ಕೂಡ ಪರಿಹಾರ ಮಾಡಿಕೊಳ್ಳೇಬೇಕು. ಈ ಗುರುವಿಗೆ ಪರಿಹಾರ ಅಂದರೆ ನೋಡಿ, ಗುರು ನಿಮಗೆ ಈ ಕುಜನ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಾಂದರೆ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದ್ರಿಂದ ಆ ಪರಿಹಾರಗಳಾಗುವ ಸಾಧ್ಯತೆ ಇರುತ್ತೆ. ಜೊತೆಗೆ ಈಶ್ವರನ ಆರಾಧನೆ, ಗುರುವಿನ ಆರಾಧನೆ ಮಾಡೋದ್ರಿಂದನೂ ಈ ಬರುವಂಥ ಸಮಸ್ಯೆಗಳು ಏನೇ ಇದ್ರೂ ಕೂಡ ಅದರಿಂದ ನೀವು ಆಚೆ ಬರ್ಬೋದು. ಜೊತೆಗೆ ಏನು ಮಾಡಿ ಅಂದರೆ ಪ್ರತಿ ಸೋಮವಾರ ದಿವಸ ನೀವು ಈಶ್ವರನಿಗೆ ಒಂದು ಎಳೆನೀರಿನ ಅಭಿಷೇಕವನ್ನು ಮಾಡಿಸೋದ್ರಿಂದ ಸುಮಾರಷ್ಟು ಸಮಸ್ಯೆಗಳಿಗೆ ಪರಿಹಾರಗಳಾಗುತ್ತೆ. ಜೊತೆಗೆ ದುರ್ಗಾದೇವಿಯ ಕವಚ ಮತ್ತು ಬೀಜ ಮಂತ್ರವನ್ನು ಪ್ರತಿದಿನ ಪಠನೆ ಮಾಡಿ. ಮತ್ತು ಜೊತೆಗೆ ಗಣಪತಿ ಆರಾಧನೆ ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ. ಇದರಿಂದ ಇಷ್ಟು ಮಾಡೋದ್ರಿಂದ ನಿಮ್ಮ ಬರುವಂಥ ಮಾರ್ಚ್ ತಿಂಗಳಲ್ಲಿ ಏನೇ ಸಮಸ್ಯೆಗಳಿದ್ರೂ ಅದರಿಂದ ಪರಿಹಾರ ಆಗುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಮಿಶ್ರ ಫಲ ಅಂತ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ವೀಕ್ಷಕರೇ, ನಾನು ಮೊದಲೇ ಹೇಳಿದ್ದೀನಿ, ಶನೈಶ್ವರ ಅಂದರೆ ವೃತ್ತಿಗೆ ಕಾರಕ ಅಂತ ಹೇಳ್ತೀವಿ. ಈ ವೃತ್ತಿಗೆ ಕಾರಕನಾಗಿರ್ತಕ್ಕಂಥ ಶನೈಶ್ವರನ ದೃಷ್ಟಿ
ಅಥವಾ ಸಾಡೆ ಸಾತಿ, ಪಂಚಮ ಶನಿ, ಅಷ್ಟಮ ಶನಿ ಅಂತ ಏನು ಹೇಳ್ತೀವಿ, ಈ ರೀತಿ ಶನೇಶ್ವರ ನಮ್ಮನ್ನು ವೃತ್ತಿಯಲ್ಲಿ ಸಾಕಷ್ಟು ನಷ್ಟವನ್ನು ಮಾಡ್ತಕ್ಕಂಥದ್ದು ಅಥವಾ ಟ್ರಾನ್ಸ್ಫರ್ ಸಂಬಂಧಿತ ಸಮಸ್ಯೆಗಳನ್ನು ಉಂಟು ಮಾಡೋದು, ಸ್ನೇಹಿತರ ನಡುವೆ ಬಿರುಕು, ಬಂಧು ಬಾಳಗದಿಂದ ದೂರ ಮಾಡ್ತಕ್ಕಂಥದ್ದು, ಈ ಥರದಕ್ಕೆಲ್ಲದಕ್ಕೂ ಕೂಡ ಶನೇಶ್ವರ ಕಾರಕನಾಗಿರ್ತಾನೆ. ಸೊ ತುಳಸಿದಾಸರು ರಚನೆ ಮಾಡಿರ್ತಕ್ಕಂಥ ವಿಶಿಷ್ಟವಾದ ಶಕ್ತಿಶಾಲಿ ಸಿದ್ಧಿ ಪಂಚಲೋಹದ ಹನುಮಾನ್ ಚಾಲಿಸ ಯಂತ್ರವನ್ನು ತಾವು ಧರಿಸ್ಕೊಳ್ಳೋದ್ರ ಮುಖಾಂತರ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ.